ಹಾಯ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಬಾದಾಮಿ ಪುರಿ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಈ ಬಾದಾಮಿ ಪುರಿಗೆ 1 ಕಪ್ ಮೈದಾ ಹಿಟ್ಟು ತೊಗೊಂಡಿದ್ದೀನಿ. 1 ಚಿಟಿಕೆ ಉಪ್ಪು ಹಾಕ್ಕೋಬೇಕು, ಒಂದು ಸ್ವಲ್ಪ ಕೇಸರಿ ಪೌಡರು ಮತ್ತು ಸ್ವಲ್ಪ ತುಪ್ಪ. ನೀವು ಕೇಸರಿ ಪೌಡರ್ ಬೇಡ ಅಂದರೆ ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಕೈಯಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಹಿಟ್ಟನ್ನು ನಾದ್ಕೊಳ್ಬೇಕು. ನೋಡಿ, ಬಹಳ ಗಟ್ಟಿಯಾಗಿ ನಾದ್ಕೊಳ್ಬೇಕು. ನೋಡಿ, ನಾನು ಗಟ್ಟಿಯಾಗಿ ನಾದ್ಕೋತಾ ಇದ್ದೀನಿ. ಈಗ ಚೆನ್ನಾಗಿ ನಾದ್ಕೊಂಡು ಇದನ್ನು 1 ತಾಸು ನೆನೆಲಿಕ್ಕೆ ಇಡಬೇಕು. ನಾನು ನೆನೆಲಿಕ್ಕೆ ಇಡ್ತೀನಿ. ಅಷ್ಟರೊಳಗೆ ನಾನು ಪಾಕ ಅದು ಎಲ್ಲ ರೆಡಿ ಮಾಡ್ಕೋತೀನಿ. ನೋಡಿ, ಇದಕ್ಕೆ ಅದೇ ಬಟ್ಲಷ್ಟೇ ಸಕ್ಕರೆ ತೊಗೊಂಡಿದ್ದೀನಿ. ಅರ್ಧ ಲೋಟ ನೀರು ತೊಗೊಂಡು ಸಕ್ಕರೆ ಪಾಕನ ಮಾಡ್ಕೊಳ್ಬೇಕು. ಸಕ್ಕರೆ ಪಾಕ ಗಟ್ಟಿನೇ ಇರಬೇಕು, ಅಂದರೆ ಬಾದಾಮಿ ಪುರಿ ಗಟ್ಟಿ ಚೆನ್ನಾಗಿ ಬರುತ್ತೆ. ತಿಳುವಾದರೆ ಸಾಫ್ಟ್ ಆಗ್ತವೆ. ಸ್ವಲ್ಪ ಏಲಕ್ಕಿ ಪೌಡರ್ ಹಾಕ್ಕೊಂಡಿದ್ದೀನಿ ಇದಕ್ಕೆ. ನೋಡಿ, ಪಾಕ ಈ ಥರ ಇರಬೇಕು. ಈಗ ಹಿಟ್ಟು ನೆನೆದಿದೆ. ಈ ಹಿಟ್ಟಿನಿಂದ ನಾನು ಚಿಕ್ಕ ಉಂಡೆಗಳನ್ನ ಮಾಡ್ಕೋತೀನಿ. ನೋಡಿ, ಸ್ವಲ್ಪ ಕೈಗೆ ಹಚ್ಕೊಳ್ಳಿಕ್ಕೆ ತುಪ್ಪ ತೊಗೊಂಡಿದ್ದೀನಿ. ಹಿಟ್ಟನ್ನ ಇನ್ನೊಂದು ಸ್ವಲ್ಪ ಚೆನ್ನಾಗಿ ನಾದ್ಕೊಂಡು ಚಿಕ್ಕ ಉಂಡೆಗಳನ್ನ ಮಾಡಿಕೊಂಡು ಈ ಥರ ಉಂಡೆ ಮಾಡ್ಕೊಳ್ಬೇಕು. ಈಗ ಉಂಡೆಗಳನ್ನ ಒಂದೊಂದು ಉಂಡೆಗಳನ್ನ ಈ ಥರ ರೌಂಡಂಗೆ ಲಟ್ಸಿ ಅದನ್ನು 4 ಫೋಲ್ಡ್ ಮಾಡಿ ಟ್ರ್ಯಾಂಗಲ್ ಶೇಪ್ಲೆ ಹಿಂದ್ಗಡೆ ಅಷ್ಟೇ ಇರುವಂಗೆ ಲಟ್ಟಿಸ್ಬೇಕು. ಅಂದರೆ ಚೆನ್ನಾಗಿ ಬರುತ್ತೆ. ಹಿಂದ್ಗಡೆ ದಪ್ಪಿರುತ್ತೆ ಅಂಥೇಳಿ ನಾನು ಅದನ್ನು ಹೇಳ್ತಾ ಇದ್ದೀನಿ. ಈ ಥರ ರೌಂಡ್ ಇದು ಮಾಡ್ಕೊಂಡು 4 ಫೋಲ್ಡ್ ಮಾಡಬೇಕು ಟ್ರ್ಯಾಂಗಲ್ ಶೇಪ್ಲೆ. ಈ ಥರ ಲಟ್ಟಿಸ್ಕೊಂಡು ಇವನ್ನ ಚೆನ್ನಾಗಿ ಡೀಪ್ ಫ್ರೈ ಮಾಡಬೇಕು. ನೋಡಿ, ನಾನು ಇಲ್ಲೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಒಂದೊಂದೇ ಮೀಡಿಯಮ್ ಉರಿಯಲ್ಲಿ ನಿಧಾನಕ್ಕೆ ಬೇಯಿಸ್ಕೊಳ್ಬೇಕು. 4 ಲೇಯರ್ ಇರೋದ್ರಿಂದ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದನ್ನು ಮೀಡಿಯಮ್ ಉರಿಯಲ್ಲಿ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಈ ಥರ 4 ಪದರು ಕಾಣ್ತಾ ಇದೆ ನೋಡಿ ಬಾದಾಮಿ ಪುರಿದು. ನಾನು ಇನ್ನೊಂದು ಸಲ ಹಾಕಿ ತೋರಿಸ್ತಾ ಇದ್ದೀನಿ. ಕಡಿಮೆ ಉರಿಯಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಇದನ್ನು ಕುರಂ 1 ವಾರದವರೆಗೂ ಇಡ್ಬೋದು. ಈಗ ಎಲ್ಲ ಫ್ರೈ ಮಾಡ್ಕೊಂಡಿದ್ದೀನಿ. ಸಕ್ಕರೆ ಪಾಕೊಳಗೆ ಎದ್ಕೊಳ್ಬೇಕು. ಸಕ್ಕರೆ ಪಾಕ ಗಟ್ಟಿಯಾಗಿದ್ದರೆ ಸ್ವಲ್ಪ ಮತ್ತೆ ಬಿಸಿ ಮಾಡಿಕೊಂಡು ಅದನ್ನು ಈ ಥರ ಎದ್ಕೊಳ್ಬೇಕು. ನೋಡಿ, ಸ್ವಲ್ಪ ಉಗುರು ಬೆಚ್ಚಗೆ ಇರುತ್ತೇನೆ ನಾನು ಎತ್ತಾ ಇದ್ದೀನಿ. ನೋಡಿ, ಈ ಥರ ಮೇಲೆ ಕೆಳಗೆ ಮಾಡಿ ಸಕ್ಕರೆ ಪಾಕದಲ್ಲಿ ಅದ್ದು ತೆಗಿಬೇಕು. ಇದನ್ನು 1 ವಾರದವರೆಗೆ ಇಡ್ಬೋದು. ಇದನ್ನು ಫ್ರೈ ಚೆನ್ನಾಗಿ ಮಾಡಿ. ಸಕ್ಕರೆ ಪಾಕ ಗಟ್ಟಿ ಇರಲಿ ಸ್ವಲ್ಪ. ನೋಡಿ, ಚೆನ್ನಾಗಿ ಬಂದಿದೆ. ಈ ಥರ ಮಾಡ್ಕೊಳ್ಬೇಕು. ಮೇಲೆ ಕೆಳಗೆ ಮಾಡಿ ಇದನ್ನು ಸಕ್ಕರೆ ಪಾಕದೊಳಗೆ ಅದ್ಕೊಂಡು ತಗೋಬೇಕು. ಇದನ್ನು ಮನೆಯಲ್ಲಿ ನೀವು ಮಾಡಿ ನೋಡಿ ಹೆಂಗೆ ಬಂದಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನೋಡಿ, ಈಗ ಅದಕ್ಕೆ ಬಾದಾಮಿ ಇಲ್ದೇನ ಬಾದಾಮಿ ಪುರಿ ರೆಡಿಯಾಗಿದೆ. ಇದಕ್ಕೆ ಸ್ವಲ್ಪ ಮೇಲ್ಗಡೆ ಕೊಬ್ಬರಿ ಪೌಡರ್ನ ಉದುರಿಸ್ಕೊಬೇಕು. ಈ ಥರ ಕೊಬ್ಬರಿ ಪೌಡರ್ ಇದ್ದರೆ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ಒಂದ್ರ ಮೇಲೆ ಒಂದು ಇಟ್ಕೊಳ್ಬೋದು. ನೋಡಿ, ಈಗ ನಾನು ಬೇರೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಕೊಬ್ಬರಿ ಪುಡಿ ಹಾಕಿ. ಕೊಬ್ಬರಿ ಬೇಡ ಅಂದವರು ಬಾದಾಮಿನ ಹಾಕೋಬೋದು. ನೋಡಿ, ರೆಡಿಯಾಗಿದೆ ಬಾದಾಮಿ ಪುರಿ. ಬಿಸಿ ಬಾದಾಮಿ ಪುರಿ ರೆಡಿ. ನೀವು ಮಾಡಿ ಮನೆಯಲ್ಲಿ ತಿನ್ನಿ. ಮನೆಯಿದ್ದವ್ರಿಗೂ ಮಾಡಿಕೊಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.